ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಿರುವುದು ಹರಳುಪ್ಪು. ಹರಳುಪ್ಪನ್ನು ಈ ಹಂಚಿನಲ್ಲಿ ಹಾಕಿ ಹುರಿತಿರೋದು ಯಾಕೆ ಅಂದರೆ, ಹರಳುಪ್ಪು ಸ್ನಾಯು ಬಿಗಿತ ಹಾಗೂ ಉಳುಕಿದ ಯಾವುದೋ ಅಲ್ಲೇ ಸಣ್ಣ ಪುಟ್ಟ ಬಿದ್ದು ಉಳುಕಿದ ಕೈ ಕಾಲು ಸ್ನಾಯುಗಳಿಗೆ ಈ ಹರಳುಪ್ಪನ್ನು ಚೆನ್ನಾಗಿ ಬಿಸಿಯಾಗಿ ಹುರಿದ್ಬಿಟ್ಟು ಒಂದು ಬಟ್ಟೆಲಿ ಕಟ್ಟಿ ಶಾಖ ಕೊಡೋದ್ರಿಂದ ಸ್ನಾಯು ಬಿಗಿತ ಇರೋದು ಕಡಿಮೆ ಆಗುತ್ತೆ. ಅಲ್ಲೇ ಒಳಗಡೆಯಿಂದ ಒಂದು ಸಣ್ಣ ಪುಟ್ಟ ಹನಿ ರಕ್ತ ಹಾರಿದರೂ ಏನೋ ಮಾಂಸಖಂಡದೊಳಗೆ ಅದನ್ನೆಲ್ಲ ಇದು ನೋವು ನಿವಾರಕ ಮಾಡುತ್ತೆ. ಆನಂತರ ನಾವು ಹಾಸ್ಪಿಟ್ಲಿಗೆ ಎಲ್ಲ ಹೋಗಿ ತೋರಿಸ್ಕೋಬೋದು. ಅದು ಕಡಿಮೆ ಆಗಿಲ್ಲ ಅಂದರೆ ತತ್ಕ್ಷಣಕ್ಕೆ ನಾವು ಬಿದ್ದು ಒಂದೊಂದ್ಸಲಿ ನಡೀತಿರ್ಬೇಕಾದ್ರೆ ಬಿದ್ದು ಮೂಗ್ಪೆಟ್ಟಾಗುತ್ತೆ. ಹಾಗೆ ಒಂಥರ ಸ್ನಾಯು ಎಲ್ಲ ಗಟ್ಟಿ ಆದಂಗಾಗಿ ಸೆಳೆತ ಬಂದಂಗಾಗುತ್ತೆ. ಅಂಥ ಟೈಮಲ್ಲೇ ಈ ಉಪ್ಪು ನೋವು ನಿವಾರಕ ಆಗಿ ಇದು ಶಮನಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಉಪ್ಪು ಹರಳುಪ್ಪು ಹುರಿದು ಶಾಖ ಕೊಡುವುದರಿಂದ ನೋವು ನಿವಾರಕ ಉಪಶಮನ ಆಗುತ್ತೆ ಅನ್ನೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇದು ಹುರಿದ ಮೇಲೆ ಈ ಥರದೊಂದು ಬಟ್ಟೆ ತುಂಡು ತೊಗೊಂಡ್ಬಿಟ್ಟು ಅದರೊಳಗೆ ಕಟ್ಟಿ ನಮಗೆ ಎಲ್ಲಿ ನೋವಿದೆ, ಬೆನ್ನು ನೋವು ಇರಲಿ, ಕೈಕಾಲು ನೋವಿರಲಿ, ಮಂಡಿ ನೋವಿರಲಿ, ಶಾಖ ಕೊಡೋದ್ರಿಂದ ತಾತ್ಕಾಲಿಕವಾಗಿ ಶಮನ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.